ಹಾಯ್ ಹಲೋ ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ದಿವಸ ನಾವು HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸಮಾಜ ವಿಜ್ಞಾನ ತರಗತಿಗೆ ಸಂಬಂಧಪಟ್ಟಂತಹ ಎರಡನೇ ವಿಡಿಯೋ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಆತ್ಮೀಯ ಭಾವಿ ಶಿಕ್ಷಕರೇ, ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಇದು ಮಹತ್ವವಾಗಿ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು. ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಗ್ರಾಮಗಳು ವಿಕಾಸವಾದಂತೆಲ್ಲ ಹೊಸ ರಾಜ್ಯಗಳು ಸೃಷ್ಟಿಯಾದವು. ಇಲ್ಲಿ ಕಾಲ ಸರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಇಲ್ಲಿ ಮೂರ್ತ ರೂಪ ಅಂದರೆ ಏನಪ್ಪ ಅಂತಂದರೆ ಅದು ಜಾರಿಗೆ ಬರುವುದು, ನಮ್ಮ ಕಣ್ಣಿಗೆ ಕಾಣಿಸೋದು. ಕಾಲ ಕಳೆದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಪರಿಗಣಿಸಲಾಗಿದೆ. ಇನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಶೀರ್ಷಿಕೆಯೇ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ನೋಡಿಲಿ, ಭರತಖಂಡಕ್ಕೆ ಏನಂತ ಕರಿತೀವಪ್ಪ ಅಂದರೆ ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಈ ಒಂದು ಶೀರ್ಷಿಕೆಗಳಲ್ಲಿ ಒಳಗೊಂಡ ಭಾರತವು ಪ್ರಾಚೀನ ಕಾಲದಿಂದ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ಪ್ರಸ್ತುತ ಇಂಡಿಯಾ ಅನ್ನೋ ಪದವನ್ನು ತೆಗೆದುಹಾಕಿ ಭಾರತ್ ಎಂಬ ಪದ ಇಟ್ಟಿದ್ದಾರೆ. ಇದು ಜ್ಞಾಪಕ ಇರಲಿ. ಇನ್ನು ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು? ಭಾರತ ಎಂಬ ಹೆಸರು ಹೇಗೆ ಬಂತಪ್ಪ ಅಂತಂದರೆ, ಪ್ರಥಮ ತೀರ್ಥಂಕರನಾದ ವೃಷಭನಾಥನ ಹಿರಿಯ ಮಗ ಭರತ. ನೋಡಿ, ಇಲ್ಲಿ ಜೈನ ಧರ್ಮದಲ್ಲಿ ಪ್ರಥಮ ತೀರ್ಥಂಕರ ಯಾರಪ್ಪ ಅಂತಂದರೆ ವೃಷಭನಾಥ. ಆ ವೃಷಭನಾಥನ ಹಿರಿಯ ಮಗ ಯಾರಪ್ಪ ಅಂದರೆ ಭರತ. ಈ ಓರ್ವ ರಾಜನಿದ್ದನಂತೆ ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ, ಅದೇ ಭಾರತ ದೇಶ ಎನಿಸಿತು. ನೋಡ್ರಿ, ಜೈನ ಧರ್ಮದ ಮೊದಲ ತೀರ್ಥಂಕನಾದ ವೃಷಭನಾಥನ ಹಿರಿಯ ಮಗ ಯಾರಪ್ಪ ಅಂತಂದರೆ ಭರತ. ಆ ಭರತನೆಂಬ ರಾಜನಿಂದ ಆಳಿದ ನಾಡು ಭರತಖಂಡ ಅಥವಾ ಭರತವರ್ಷ, ಅದೇ ಮುಂದೆ ಭಾರತವಾಯಿತು ಅಂತೇಳಿ ಹೇಳ್ಬೋದು. ಇಲ್ಲಿ ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ನೋಡಿಲಿ, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ನೋಡಿಲಿ, 3000 ವರ್ಷಗಳಿಂದ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಈ ಸಿಂಧೂ ನದಿ ಬಯಲಿನ ಜನರನ್ನು ಪರ್ಷಿಯನ್ನರು ಏನೆಂದು ಕರೆದರಪ್ಪ ಅಂತಂದರೆ ಹಿಂದೂ ಎಂದು ಕರೆದರು. ಮುಂದೆ ಗ್ರೀಕರು ಹಿಂದೂ ಪದವನ್ನು ಸಿಂಡೆಸ್, ನಂತರ ಇಂಡು ಎಂದು ಕರೆದರು. ನೋಡಿ, ಇದೇ ಪದ ಸಿಂಧು, ಮುಂದೆ ಗ್ರೀಕರು ಹಿಂದೂ ಪದವನ್ನು ಏನಂತ ಕರೆದರಪ್ಪ ಅಂದರೆ ಸಿಂಡೆಸ್, ನಂತರ ಇಂಡು ಎಂದು ಕರೆದರು. ಪರ್ಷಿಯನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಮತ್ತೆ ಗ್ರೀಕರಾದ ನಂತರ ಮತ್ತೆ ಪರ್ಷಿಯನರ ಪ್ರದೇಶ ಒಳಗೆ ಬಂದರಲ್ಲ, ಆ ಪರ್ಷಿಯನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ಪ್ರದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಎಂದು ಕರೆದರು. ನೋಡಿಲಿ, ಅವರು ಇಲ್ಲಿ ಸಿಂಧೂ ನದಿಯಲ್ಲಿ ಈ ಸುತ್ತಮುತ್ತ ಇರುವಂತಹ ಜನರು ಹಿಂದೂ ಮತ್ತು ಇವರ ಧರ್ಮ ಹಿಂದೂ, ಹಿಂದೂಸ್ತಾನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಎಂದು ಇವರು ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಹಾಗೂ ಹಿಂದೂ ಧರ್ಮವು ಹಿಂದೂಯಿಸಮ್ ಎನಿಸಿತು. ಮುಂದೆ ಇಂಗ್ಲಿಷರ ಪ್ರಭಾವದಿಂದ ಅಥವಾ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ, ಹಿಂದೂ ಧರ್ಮವು ಹಿಂದೂಯಿಸಮ್ ಎನಿಸಿತು. ಭಾರತದ ಅನ್ಯನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನರು ಪೌರಾತ್ಯವಾದಿಗಳು ಅಂದರೆ ಬೇರೆ ದೇಶದವರು. ಕೆಲವು ಜನ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನತೆಯನ್ನು, ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾಗ್ತಾರೆ. ನೋಡ್ರಿ, ಕೆಲವು ಜನ ಆಂಗ್ಲ ವಿದ್ವಾಂಸರು, ಬೇರೆ ದೇಶದ ವಿದ್ವಾಂಸರು ಭಾರತದ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾಗ್ತಾರೆ. ಅಂಥವರಲ್ಲಿ ಒಬ್ಬರು ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್ ಪ್ರಮುಖರು. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿರ್ತಾರೆ. ವಿಲಿಯಂ ಜೋನ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸಹ ಆಗಿರ್ತಾರೆ. ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿರ್ತಾರೆ. ಇಂಪಾರ್ಟೆಂಟ್ ಗೊತ್ತಿರಲಿದ್ದು, ವಿಲಿಯಂ ಜೋನ್ಸ್ ಒಬ್ಬ ನ್ಯಾಯಾಧೀಶರು, ಒಬ್ಬ ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿರ್ತಾರೆ. ಇಲ್ಲಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ಹೇಳ್ತಾರೆ. ವಿಲಿಯಂ ಜೋನ್ಸ್ ಅವರು ಸಂಸ್ಕೃತ ಭಾಷೆಯ ಬಗ್ಗೆ, ಈ ಒಂದು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದೊಂದು ಅದ್ಭುತ ಎಂದು ಜೋನ್ಸ್ ಅವರು ನುಡಿದರು. ಇಲ್ಲಿ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ವಿಲಿಯಂ ಜೋನ್ಸ್ ಸ್ಥಾಪಿಸ್ತಾರೆ.
ಭಾರತದಲ್ಲಿ ಸಾಹಿತ್ಯದ ಒಂದು ಅಧ್ಯಯನ ಹಿತದೃಷ್ಟಿಯಿಂದ ಒಂದು ಅಧ್ಯಯನವನ್ನು ಮಾಡಲು ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್. ಸಾಮಾನ್ಯ ಶಕ ವರ್ಷ 1784ರಲ್ಲಿ ವಿಲಿಯಂ ಜೋನ್ಸ್ ಏಸಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ. ಪ್ರಶ್ನೆ ಕೇಳ್ತಾನೆ, ಎಷ್ಟೋ ಬಾರಿ ಕೇಳಿದನು ಸಹ. 1784ರಲ್ಲಿ ವಿಲಿಯಂ ಜೋನ್ಸ್ ಏಸಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ. ಅಥವಾ ಈ ಥರನೇ ಕೇಳ್ಬೋದು, ಏಸಿಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಮತ್ತು ಯಾವಾಗಪ್ಪ ಅಂತಂದರೆ ವಿಲಿಯಂ ಜೋನ್ಸ್ 1784 ಅಥವಾ 1784ರಲ್ಲಿ ಸ್ಥಾಪಿಸಿದರು. ಇನ್ನು ಸಾಮಾನ್ಯ ಶಕ ವರ್ಷ 1832ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನು ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ನೋಡಿ ಇಲ್ಲಿ 1784ರಲ್ಲಿ ವಿಲಿಯಂ ಜೋನ್ಸ್ ಏಸಿಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇದೇ ಮುಂದೆ ಏನಾಯ್ತಪ್ಪ ಅಂತಂದರೆ 1832ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನು ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಇಲ್ಲಿ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು. ಅಷ್ಟೇ ಅಲ್ಲದೆ ಈ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲು ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜಮೆಗೊಂಡ ಮೊದಲ ಕೃತಿ. ನೋಡಿ ಇಲ್ಲಿ ವಿಲಿಯಂ ಜೋನ್ಸ್ ಅವರು ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಭಾಷಾಂತರ ಅಥವಾ ತರ್ಜಮೆ ಮಾಡಿದಂತಹ ಮೊದಲ ಕೃತಿ ಯಾವುದಪ್ಪ ಅಂತಂದರೆ ಅದು ಭಗವದ್ಗೀತೆ. ಇದು ಗೊತ್ತಿರಬೇಕಾದ ವಿಷಯ. ಅಥವಾ ಈ ಥರನೇ ಕೇಳ್ಬೋದು, ಭಗವದ್ಗೀತೆಯನ್ನು ಇಂಗ್ಲೀಷಿಂದ ಸಂಸ್ಕೃತಕ್ಕೆ ತರ್ಜಮೆ ಮಾಡಿದವರು ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್. ಇಲ್ಲಿ ವಿಲಿಯಂ ಜೋನ್ಸ್ರವರು ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ಇಲ್ಲಿ ನೋಡಿ, ವಿಲಿಯಂ ಜೋನ್ಸರು ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ಪ್ರಶ್ನೆ ಗೊತ್ತಿರಲಿ, ಇಂಪಾರ್ಟೆಂಟ್ ಇದು. ಈ ಶಾಕುಂತಲ ಅಥವಾ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಭಾಷಾಂತರ ಮಾಡ್ತಾರೆ. ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯರ ಭಾಷೆ ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರಿದಂತೆಲ್ಲ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಅಥವಾ ಪಂಡಿತರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರಿಸ್ತಾರೆ. ಇಲ್ಲಿ ಶಾಸನಗಳಲ್ಲಿ ಕಂಡುಬರುವಂತಹ ಸ್ಥಳನಾಮಗಳು ಭಾರತೀಯರಲ್ಲಿ ಯಾವ್ಯಾವ ಸ್ಥಳಕ್ಕೆ ಯಾವ ನಾಮಗಳಿದ್ದವು, ಹೆಸರುಗಳಿದ್ದವು ಅನ್ನೋದು. ಮಗಧ ಹಿಂದಿನ ಹೆಸರೇನಪ್ಪ ಅಂತಂದರೆ ಬಿಹಾರ. ಕಳಿಂಗದ ಹಿಂದಿನ ಹೆಸರೇನಪ್ಪ ಅಂತಂದರೆ ಒಡಿಸ್ಸಾ. ಚೇರರ ಹಿಂದಿನ ಹೆಸರೇನಪ್ಪ ಅಂತಂದರೆ ಕೇರಳ. ಇಂದ್ರಪ್ರಸ್ಥದ ಹಿಂದಿನ ಹೆಸರೇನಪ್ಪ ಅಂತಂದರೆ ದೆಹಲಿ. ಪ್ರಯಾಗ್ರಾಜ್ನ ಹಿಂದಿನ ಹೆಸರೇನಪ್ಪ ಅಂತಂದರೆ ಅಲಹಾಬಾದ್. ಇನ್ನು ಕೆಲವು ಸ್ಥಳಗಳು ಇಂದಿಗೂ ಹಾಗೆ ಉಳಿದಿವೆ, ಕೆಲವು ಸ್ಥಳಗಳು ಹೆಸರುಗಳು ಬದಲಾವಣೆ ಆಗಿಲ್ಲ. ಅವಂತಹ ಸ್ಥಳಗಳು ಯಾವಪ್ಪ ಅಂದರೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ. ಇವು ಸ್ಥಳಗಳು ತಮ್ಮ ಹೆಸರನ್ನು ಹಾಗೆ ಉಳಿಸಿಕೊಂಡಿವೆ. ಇದು ಗೊತ್ತಿರಬೇಕು. ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ, ಈಗಲೂ ನಡೆಯುತ್ತಿದೆ. ಈಗಲೂ ಸಹ ಯಾವ್ಯಾವ ಸ್ಥಳಗಳನ್ನು ಕಾಲಕಾಲಕ್ಕೆ ಬದಲಾವಣೆ ಮಾಡುವಂಥದ್ದು ಈಗಲೂ ಸಹ ನಡೆಯುತ್ತಿದೆ. ಉದಾಹರಣೆಗೆ ಮದ್ರಾಸ್ ಅನ್ನೋದು ಏನೇ ಬದಲಾವಣೆ ಆಯ್ತಪ್ಪ ಅಂತಂದರೆ ಚೆನ್ನೈ ಅಂತೇಳಿ ಬದಲಾವಣೆ ಆಗಿದೆ. ಅಂದರೆ ಈ ಒಂದು ಆಧುನಿಕ ಕಾಲದಲ್ಲಿ ಇವಾಗಿನ ಪ್ರಸ್ತುತ. ಪ್ರಯಾಗ್ರಾಜ್ ಏನಾಗಿದೆಪ್ಪ ಅಂತಂದರೆ ಅಲಹಾಬಾದ್ ಆಗಿದೆ. ಅಲಹಾಬಾದ್ ಆಗಿದೆ. ಬರೋಡ ಏನಾದಪ್ಪ ಅಂತಂದರೆ ವಡೋದರ ಆಗಿದೆ. ಬೊಂಬೈ ಏನಾಗಿದೆಪ್ಪ ಅಂದರೆ ಮುಂಬೈ ಆಗಿದೆ. ಇನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಅಂಶಗಳನ್ನು ವಿಫಲವಾಗಿ ಬಳಸಲಾಗಿದೆ. ಅಂದರೆ ಅಶೋಕನ ಒಂದು ಶಿಲಾಲೇಖನಗಳಲ್ಲಿ ಅಂಕಿಅಂಶಗಳನ್ನು ವಿಫಲವಾಗಿ ಬಳಸಲಾಗಿದೆ. ಇವು ಸುಮಾರು 2300 ವರ್ಷಗಳಷ್ಟು ಹಿಂದಿನವೆಂದು ಹೇಳಬಹುದು. ಅಶೋಕನ ಒಂದು ಶಿಲಾಲೇಖನಗಳಲ್ಲಿ ಅಂಕಿಅಂಶಗಳನ್ನು ಬಳಸಲಾಗಿದೆ. ಅವು ಎಷ್ಟು ವರ್ಷಗಳ ಹಿಂದಿನವಪ್ಪ ಅಂತಂದರೆ ಸುಮಾರು 2300 ವರ್ಷಗಳಷ್ಟು ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ. ನೋಡಿ, ಅಶೋಕನ ಲೇಖನಗಳಲ್ಲಿ ಕಂಡುಬಂತಹ ಅಂಕಿಅಂಶಗಳಾದ ನಂತರ 1000 ವರ್ಷಗಳಾದ ನಂತರ ಸಹ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ. ಅಂದರೆ ಭಾರತದಲ್ಲೇ ಏನಪ್ಪ ಅಂತಂದರೆ ಇಲ್ಲಿ ಒಂದು ಗಣಿತ ಕ್ಷೇತ್ರಕ್ಕೆ ಅದ್ಭುತವಾದ ಕೊಡುಗೆ ಅಂತ ನಾವು ಹೇಳ್ಬೋದು. ಇಲ್ಲಿ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ನೋಡ್ರಿ, ಪ್ರಾಚೀನ ಭಾರತೀಯರು ನೀಡಿದ ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಏನಪ್ಪ ಅಂತಂದರೆ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವುಗಳ ಕೊಡುಗೆಯನ್ನು ನೀಡಿದವಾಗಿವೆ. ಇನ್ನು ಶೂನ್ಯ ಅಥವಾ ಸೊನ್ನೆಯನ್ನು
ಮೊತ್ತ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ನೋಡ್ರಿ ಇಲ್ಲಿ ಶೂನ್ಯ ಅಥವಾ ಸೊನ್ನೆಯನ್ನು ಕಂಡುಹಿಡಿದಂತಹ ಮೊಟ್ಟ ಮೊದಲ ಕೀರ್ತಿ ಯಾರದಪ್ಪ ಅಂತಂದರೆ ಭಾರತೀಯರು. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವರು ಯಾರಪ್ಪ ಅಂದರೆ ಆರ್ಯಭಟ. ಪ್ರಸ್ತುತ ಇಂಪಾರ್ಟೆಂಟ್ ಕ್ವಶನ್ ಗೊತ್ತಿರಲಿ. ಸೊನ್ನೆಯನ್ನು ಕಂಡುಹಿಡಿದವರು ಭಾರತೀಯರು, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವರು ಯಾರಪ್ಪ ಅಂತಂದರೆ ಅವರೇ ಆರ್ಯಭಟ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಪ್ರಶ್ನೆ ಗೊತ್ತಿರಲಿ, ಬಂದರೆ ಬರ್ಬೋದು ಇದು. ಭಾರತೀಯರು ನಾವಿಕರಿಗಾಗಿ ರೇಖಾ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸಿದರಪ್ಪ ಅಂತಂದರೆ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವರು ಭಾರತೀಯ ವಿಜ್ಞಾನಿ ಬೋಧಾಯನ. ನೋಡಿ ಪ್ರಶ್ನೆ ಗೊತ್ತಿರಲಿ, ಪೈಥಾಗೋರಸ್ನ ಪ್ರಮೇಯಗಳು ಗಣಿತದಲ್ಲಿ ಬರುತ್ತೆ. ಆತನಿಗಿಂತ ಮುಂಚೆನೇ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವರು ಯಾರಪ್ಪ ಅಂತಂದರೆ ನಮ್ಮ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದರೆ ಬೋಧಾಯನ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸಿದನು. ನೋಡ್ರಿ, ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು 27 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸ್ತಾನೆ ನಮ್ಮ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂತಂದರೆ ಕಣಾದ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿವೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳು ಇವೆ. ಇನ್ನು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಒಂದು ಪ್ರಸಿದ್ಧವಾಗಿತ್ತು. ನೋಡಿ ಗೊತ್ತಿರಲಿ, ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದು ಯಾವ ಒಂದು ನೌಕಾ ನಿರ್ಮಾಣ ಅತಿ ದೊಡ್ಡ ಇದು ನೌಕಾ ನಿರ್ಮಾಣ ಒಂದು ಪ್ರಸಿದ್ಧವಾಗಿತ್ತಪ್ಪ ಅಂತಂದರೆ ಗುಜರಾತ್ನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣವೆಂದು ಪ್ರಸಿದ್ಧವಾಗಿತ್ತು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನ ವೇಗ ಹೆಚ್ಚಿತು. ಪ್ರಪಂಚದಲ್ಲಿ ನೌಕಾಯಾನದ ವೇಗವನ್ನು ಹೆಚ್ಚಿತು. ಯೋಗಶಾಸ್ತ್ರ ಹಾಗೂ ಸಂಸ್ಕೃತವು ಭಾರತೀಯರ ಕೊಡುಗೆಗಳಾಗಿವೆ. ನೋಡಿ ಇಲ್ಲಿ ಯೋಗಶಾಸ್ತ್ರ, ಯೋಗ ಪಿತಾಮಹ ಯಾರಂತ ಗೊತ್ತಿರ್ಬೋದು ನಿಮಗೆ, ಪತಂಜಲಿ. ಸಂಸ್ಕೃತದಿಂದ ಭಗವದ್ಗೀತೆಯನ್ನು ಸಂಸ್ಕೃತಕ್ಕೆ ಮೊಟ್ಟ ಮೊದಲು ಭಾಷಾಂತರ ಮಾಡಿದವರು ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್. ಇದು ಸಹ ಗೊತ್ತಿರಬೇಕು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಭಾರತೀಯರ ಕೊಡುಗೆಗಳಾಗಿವೆ. ಇಲ್ಲಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಅಂತ ಬಂದಾಗ ಸಾಗರದಲ್ಲಿ ಭಾರತದಲ್ಲಿ ಪರಿಣಿತರು. ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೆಯುತ್ತಿದ್ದವು. ನೋಡ್ರಿ, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಏನಪ್ಪ ಅಂತಂದರೆ ಅಂತ ಬಂದಾಗ ಸಾಗರದಲ್ಲಿ ಭಾರತೀಯರು ಪರಿಣಿತರು. ಇಂತಹ ಸಾಗರ ಯಾನಗಳಿಂದ ಈ ಸಾಂಸ್ಕೃತಿಕ ವಿನಿಮಯಗಳು ಏನಾದವಪ್ಪ ಅಂದರೆ ದೇಶಗಳ ನಡುವೆ ನಡೆಯುತ್ತಿದ್ದವು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗಳಲ್ಲಿ ವ್ಯಾಪಿಸಿತು. ನೋಡ್ರಿ, ಆಗಿದ್ದಂತಹ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಯಾವ ದೇಶಗಳಪ್ಪ ಅಂದರೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗಳಲ್ಲಿ ಸಹ ವ್ಯಾಪಿಸಿತು. ಶ್ರೀಲಂಕಾ ಬೌದ್ಧ ಧರ್ಮವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆಪ್ಪ ಅಂದರೆ ಪ್ರಶ್ನೆ ಕೇಳ್ತಾನೆ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆಪ್ಪ ಅಂದರೆ ಬಾಮಿಯಾನ್ ಎಂಬಲ್ಲಿ ಇದೆ. ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇದೆ. ಈ ಥರನ ಪ್ರಶ್ನೆ ಕೇಳ್ಬೋದು. ಬುದ್ಧನ ಮೂರ್ತಿ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆಯಪ್ಪ ಅಂದರೆ ಅಫ್ಘಾನಿಸ್ತಾನದ ಬಾಮಿಯಾನ್. ಅಥವಾ ಈ ಥರನ ಕೇಳ್ಬೋದು, ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಯಾವ ಮೂರ್ತಿ ಇದೆಯಪ್ಪ ಅಂತಂದರೆ ಬುದ್ಧನ ಮೂರ್ತಿ ಇದೆ. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದವು. ಇದೇ ಮುಂದುವರೆದಂತೆ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿಗಳು ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ದಯವಿಟ್ಟು ಕ್ಲಾಸ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಕಾಂಬೋಡಿಯಾದ ಅಂಕರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಅತಿ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ನೋಡಿ, ಈ ಥರನ ಪ್ರಶ್ನೆ ಕೇಳ್ತಾನೆ. ಕಾಂಬೋಡಿಯಾದಲ್ಲಿ ಕಂಡುಬರುವಂಥ ದೇವಾಲಯ ಯಾವುದಪ್ಪ ಅಂದರೆ ಅಂಕೋರ್ ವಾಟ್ ದೇವಾಲಯ. ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿನ ಭವ್ಯ ಇದೊಂದು ಹಿಂದೂ ದೇವಾಲಯ ಎಲ್ಲಿದಪ್ಪ ಅಂತಂದರೆ ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿದೆ. ಇದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ಜಾವಾದ ಶ್ರೇಷ್ಠ ಬೋರ್ಬುದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ. ನೋಡಿ ಇನ್ನೊಂದು ಪ್ರಶ್ನೆ.
ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಎಲ್ಲಿಯಾದಪ್ಪ ಅಂತಂದರೆ ಜಾವಾದ ಬೋರ್ ಬುದೂರ್ ಎಂಬಲ್ಲಿ ಇದೆ. ಜಾವಾದ ಬೋರ್ ಬುದೂರ್ ಎಂಬಲ್ಲಿ ಇದೆ. ಇವೆರಡು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ತಾಣಗಳಾಗಿವೆ. ಒಂದು ಯಾವುದಪ್ಪ ಅಂತಂದರೆ ಕಾಂಬೋಡಿಯಾದ ಅಂಕರ್ವಾಟ್ ಹಿಂದೂ ದೇವಾಲಯ ಹಾಗೂ ಜಾವಾದ ಬೋರ್ ಬುದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವು ಇವೆರಡು ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿರುವ ತಾಣಗಳಾಗಿವೆ. ಇಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿಸಿತು. ನೋಡಿರಿ, ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿಸಿತು. ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ. ನೋಡಿರಿ, ಆಗ್ನೇಯ ಏಷ್ಯಾದಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದಿಗೂ ಸಹ ಜೀವಂತವಾಗಿವೆ. ಇನ್ನು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು ಅಂತ ಬಂದಾಗ ಯಾವ ಕಾಣ್ತೀವೋ ಅಂದರೆ ನಾವಿಲ್ಲಿ ಆಚಾರ್ಯ ದೇವೋಭವ. ಯಾವುದು? ಆಚಾರ್ಯ ದೇವೋಭವ. ಅಹಿಂಸೆ. ಏನು? ಅಹಿಂಸೆ. ಎಲ್ಲ ಜನರು ಸುಖಿಗಳಾಗಲಿ ಅಂದರೆ ಸರ್ವೇ ಜನೋ ಸುಖಿನೋ ಭವಂತು. ಇನ್ನೊಂದು ಸರ್ವಧರ್ಮ ಸಮಾನತೆ. ಇವು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು. ಮೊದಲನೇದು ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ ಅಥವಾ ಸರ್ವಜನ ಸುಖಿನೋ ಭವಂತು. ಇನ್ನೊಂದು ಸರ್ವಧರ್ಮ ಸಮಾನತೆ. ಇಲ್ಲಿ ಮೊದಲನೇದು ಆಚಾರ್ಯ ದೇವೋಭವ. ಇಲ್ಲಿ ನೋಡಿಲಿ, ಭಾರತ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. ಅದು 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ ಮೌಲ್ಯಗಳು ಎಲ್ಲ ಕಾಲಗಳಲ್ಲೂ ಅನ್ವಯವಾಗುವಂಥದ್ದು. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತದರಿಂದಲೇ ತೃಪ್ತನಾಗಬೇಡ. ಈ ಆಚಾರ್ಯ ದೇವೋಭವ ಏನಂತ ಹೇಳ್ತಪ್ಪ ಅಂತಂದರೆ, ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬಾರ್ದು, ತಾಯಿ ತಂದೆ ಆಚಾರ್ಯ ಅತಿಥಿಗಳನ್ನು ದೇವರಂತೆ ಭಾವಿಸು. ತಂದೆ ತಾಯಿ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದೆ ಇವೆ. ಇದು ಆಚಾರ್ಯ ದೇವೋಭವದ ಒಂದು ಇದು. ಇನ್ನೊಂದು ಅಹಿಂಸೆ. ನೋಡಿಲಿ, ಅಹಿಂಸೆಯ ಶ್ರೇಷ್ಠತಮವನ್ನು ಪ್ರತಿಪಾದಕರು ಯಾರಪ್ಪ ಅಂತಂದರೆ ಭಾರತೀಯರು. ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ನೋಡಿಲಿ, ಬೌದ್ಧ ಮತ್ತು ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ಇನ್ನು ಈ ಅಹಿಂಸಾ ತತ್ವವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧಿ. ಗೊತ್ತಿರಲಿ, ಪ್ರಶ್ನೆ ಕೇಳ್ತಾನೆ. ಅಹಿಂಸಾ ತತ್ವವನ್ನು ಪ್ರತಿಪಾದಿಸಿದಂತಹ ಭಾರತೀಯ ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧಿ. ಎಲ್ಲ ಜನರು ಸುಖಿಗಳಾಗಲಿ, ಅಥವಾ ಸರ್ವೇ ಜನೋ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನರ ಉದಾತ್ತ ಮೌಲ್ಯವಾಗಿದೆ. ನೋಡಿ, ಅಂದರೆ ದಾನಿಯ ಮೌಲ್ಯವಾಗಿದೆ. ಅಂದರೆ ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲ ಜನರು ಸುಖವಾಗಿರಲಿ ಅಂತೇಳಿ. ಇನ್ನೊಂದು ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ಒಂದು ಉದಾತ್ತ ಕುಟುಂಬ, ಇಡೀ ಜಗತ್ತೇ ಒಂದು ಅಂದರೆ ಸರಳ ಕುಟುಂಬ, ಉದಾತ್ತ ಕುಟುಂಬ. ಈ ಚಿಂತನೆಯ ಭಾರತೀಯರದಾಗಿದೆ. ಈ ಚಿಂತನೆ ಯಾರದಾಗಿದೆಪ್ಪ ಅಂತಂದರೆ ಭಾರತೀಯರದಾಗಿದೆ. ಇನ್ನು ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಇನ್ನು ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ. ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎನ್ನುವುದು ವೇದವಾಕ್ಯ. ಆತ್ಮೀಯ ಭಾವಿ ಶಿಕ್ಷಕರೇ, ಇಂದಿನ ದಿವಸ ನಾವು HSTRಗೆ ಸಂಬಂಧಪಟ್ಟ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ತರಗತಿ 2 ನಾವು ನೋಡಿದ್ದೀವಿ. ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆ ಕಳಿಸಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.